ಅವನ ಮುಷ್ಟಿಯಿಂದ ಹೊರ ಹೋಗ್ಬಿಡ್ತೀಯ. ಇದು ಹೇಗಿರ್ತದಂದರೆ, ನಮ್ಮ ಜೀವನದಲ್ಲಿ ಏನು ಅನ್ನಿಸ್ತಂದ್ರೆ ಎಲ್ಲ ಚೆನ್ನಾಗಿನೇ ಇದೆ. ಯಾರಿಗಾದರೂ ಇಲ್ಲಿ ಕಷ್ಟ ಇದೆ ಅಂತ ಕೇಳಿದ್ರೆ ಹೇಳೋ ಎಷ್ಟೋ ಜನ. ಅದೇ ವೇಳೆಗೆ ಅದೆಂಥ ಕಷ್ಟ ಬಿಡ್ರಿ, ಏನು ಕಡಿಮೆ ಆಗಿದೆ ಅಂತ ನೋಡೋದಾಗಿದ್ರೆ ಎಲ್ಲರಿಗೂ ಏನು ಅನ್ನಿಸ್ತದೆ, ಎಲ್ಲವೂ ಚೆನ್ನಾಗಿ ಕಾಣ್ತದೆ, ಎಲ್ಲವೂ ಚೆನ್ನಾಗಿದೆ. ಆದರೆ ನಾನು ಹೇಳ್ತೀನಿ, ಎಲ್ಲವೂ ಚೆನ್ನಾಗಿಲ್ಲ. ಸೈತಾನನು ಇನ್ನೂ ಅಧೀನ ಪಡಿಸದ, ಇನ್ನೂ ಬಿಟ್ಟು ಕೊಡದಂಥ ಕೆಲವು ಸಂಗತಿಗಳನ್ನು ಅಂಟ್ಕೊಂಡು ಮೊಂಡನಾಗಿ ಹಿಡ್ಕೊಂಡು ಕೂತ್ಕೊಂಡಿರ್ತಾನೆ. ಅದೊಂದು ಚಿಕ್ಕ ಕೋಪ ಆಗಿರ್ಬೋದು, ಅಥವಾ ಒಂದು ಚಿಕ್ಕ ಮರೆಯಲಾಗದಂಥ, ಕ್ಷಮಿಸ್ಲಿಕ್ಕೆ ಆಗದಂಥ ಒಂದು ನೆನಪಾಗಿರ್ಬೋದು. ಆ ಒಂದು ಚಿಕ್ಕ ಏರಿಯಾದಲ್ಲಿ ಇಟ್ಕೊಂಡ್ಬಿಟ್ಟು ಅವನೇನು ಮಾಡ್ತಾನಂದ್ರೆ, ನಿಮ್ಮ ಹಣ ಆರೋಗ್ಯದ ಮೇಲೆ ತನ್ನ ದಬ್ಬಾಳಿಕೆ ನಡೆಸ್ತಾನೆ. ಅದಕ್ಕೋಸ್ಕರ ಸೈತಾನನ ಏನು ಮಾಡ್ತಾನಂದ್ರೆ, ಹೇಗಾದರೂ ಮಾಡಿ ನಿನ್ನನ್ನು ಪ್ರಾರ್ಥನೆಯಿಂದ ದೂರ ಇಡಬೇಕು. ಯಾಕಪ್ಪ ಅಂದರೆ, ಪ್ರಾರ್ಥನೆಗೆ ನೀನು ಮೊಣಕಾಲು ಉರಿದ್ರೆ, ಯಾಕಪ್ಪ ಅಂದರೆ ಪ್ರಾರ್ಥನೆಗೆ ನೀನು ಮೊಣಕಾಲು ಉರಿದ್ರೆ, ಕೇಳ್ತಾ ಇದೀಯಾ? ಪ್ರಾರ್ಥನೆಗೆ ನೀನು ಕೂತ್ಕೊಂಡ್ರೆ ದೇವರ ಆತ್ಮನ ಬಲದಿಂದ ಆ ಎಲ್ಲ ಸಂಗತಿಗಳು ಮುರಿಲಿಕ್ಕೆ ಪ್ರಾರಂಭ ಆಗುತ್ತೆ, ನಿನಗೆ ಬಿಡುಗಡೆ ಆಗುತ್ತೆ, ನೀನು ಆತನಿಗೆ ಸಿಕ್ಕಲ್ಲ ಅಂತ ಆತನಿಗೆ ಗೊತ್ತು. ಈ ಕಾರಣದಿಂದ ಆತನು ಹೋರಾಡ್ತಾನೆ. ಎಷ್ಟು ಜನ ಇದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಎಷ್ಟು ಜನ ಇದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ನಾನು ನೋಡ್ತಾ ಇರೋ ಹಾಗೆ ನಿಮ್ಮಲ್ಲಿ ಅನೇಕರ ಜೀವಿತದಲ್ಲಿ ಸಭಾ ಜೀವನ ಇದೆ, ಸಭೆಗೆ ಬರ್ತೀರಾ ಹೋಗ್ತೀರಾ, ಆದರೆ ವೈಯಕ್ತಿಕ ಜೀವಿತದಲ್ಲಿ ಪ್ರಾರ್ಥನೆ ಜೀವಿತ ನಿಮ್ಮಲ್ಲಿಲ್ಲ. ಅನೇಕರ ಜೀವಿತದಲ್ಲಿ ವೈಯಕ್ತಿಕ ಪ್ರಾರ್ಥನೆ ಇಲ್ಲ. ಅದರ ನಿಮಿತ್ತವಾಗಿ ಸೈತಾನನು ತನ್ನ ಆಡಳಿತ ಮಾಡ್ತಾನೆ ಇರ್ತಾನೆ. ಕೇಳ್ತಾ ಇದ್ದೀರಾ? ಹೇಗಾದರೂ ಮಾಡಿ ನಿಮ್ಮನ್ನು ಪ್ರಾರ್ಥನೆಯಿಂದ ದೂರ ಇಡಬೇಕಂತ. ಅಥವಾ ಚೆನ್ನಾಗಿ ಗೊತ್ತು, ಪ್ರಾರ್ಥನೆ ಬಲ, ಪ್ರಾರ್ಥನೆ ಬಿಡುಗಡೆಯನ್ನು ತರ್ತದೆ, ಪ್ರಾರ್ಥನೆ ಏಳಿಗೆಯನ್ನು ತರ್ತದೆ, ಪ್ರಾರ್ಥನೆ ಆಶೀರ್ವಾದವನ್ನು ತರ್ತದೆ, ಪ್ರಾರ್ಥನೆ ಕಷ್ಟಗಳನ್ನು ಮುರಿದು ಹಾಕ್ತದೆ. ಇವು ಹೇಗಾದರೂ ಮಾಡಿ ನಿಮಗೆ ಆಗಬಾರ್ದಂಥ, ಹೇಗಾದರೂ ಮಾಡಿ ಇವುಗಳು ನಿಮಗೋಸ್ಕರ ನೆರವೇರಬಾರದು ಅಂತ ಹೇಳಿ ಸೈತಾನನು, ಕೇಳ್ತಾ ಇದ್ದೀರಾ, ನಿಮ್ಮನ್ನು ಹೇಗಾದರೂ ಮಾಡಿ ಪ್ರಾರ್ಥನೆಯಿಂದ ದೂರ ಇಡ್ತಾನೆ. ಸಭೆಯಿಂದನೂ ದೂರ ಇಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ಅವನು, ಆದರೆ ನಿಮ್ಮನ್ನು ಪ್ರಾರ್ಥನೆಯಿಂದ ದೂರ ಇಡ್ತಾನೆ. ಯಾಕೆಂದ್ರೆ ಇನ್ನು ಪ್ರಾರ್ಥನೆಯಿಂದ ದೂರ ಆದರೆ ಹಿಂದೆ ಕೇಳ್ತಾ ಇದ್ದೀರಾ, ನೀವು ಪ್ರಾರ್ಥನೆಯಿಂದ ನಿಮ್ಮನ್ನು ಅಗಲಿಸ್ಲಿಕ್ಕಾದ್ರೆ ಆತ ನಿಮ್ಮನ್ನು ಆಶೀರ್ವಾದದಿಂದ ಅಗಲಿಸ್ತಾನೆ. ಕೇಳ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಸೈತಾನ್ ನಿಮ್ಮನ್ನು ಪ್ರಾರ್ಥನೆಯಿಂದ ಅಗಲಿಸಿದ್ರೆ ಆಶೀರ್ವಾದದಿಂದ ನಿಮ್ಮನ್ನು ಅಗಲಿಸ್ತಾನೆ. ಯೆಶಾಯ 64:7 ಓದಿ ನೋಡೋಣ. ಓದಿದ್ರ? ಓಕೆ, ಈಗ ಅಲ್ಲಿ ನಿಮ್ಮ ಬಟ್ಟಿಟ್ಟು ಆ ಬೈಬಲನ್ನು ಮುಚ್ಕೊಂಡ್ಬಿಡಿ, ಯಾಕಂದ್ರೆ ಮುಂದಿದ್ದನ್ನು ನಾನು ಹೇಳ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಪ್ರಾರ್ಥಿಸುವವನು ಒಬ್ಬನೂ ಇಲ್ಲ. ಮುಂದೆ ಹೇಳ್ತದೆ, ನಿನ್ನನ್ನು ಮುಂದೆ ಓದಮ್ಮ ಇನ್ನೊಂದ್ಸರಿ. ನಿನ್ನನ್ನು ಆಶ್ರಯಿಸಲು ತ್ರಾಣ ತಂದುಕೊಳ್ಳುವವನು. ಇಂಗ್ಲಿಷ್ ಬೈಬಲಲ್ಲಿ ಹೇಳ್ತಾನೆ. ಬೈಬಲಲ್ಲಿ ಏನು ಹೇಳ್ತದೆ ಅಂದರೆ, ಇಂಗ್ಲಿಷ್ ಬೈಬಲಲ್ಲಿ ಸ್ಪಷ್ಟವಾಗಿ ಸುಂದರವಾಗಿ ಏನು ಬರೆದಿದೆ ಅಂದರೆ, ನೋ ಒನ್ ಸ್ಟರ್ ಅಪ್ ಹಿಮ್ಸೆಲ್ಫ್ ಟು ಗೆಟ್ ಹೋಲ್ಡ್ ಆಫ್ ದಿ. ಅಂದರೆ ನಿನ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವುದಕ್ಕಾಗಿ, ನಿನ್ನನ್ನು ಸಂಪೂರ್ಣವಾಗಿ ಆತುಕೊಳ್ಳುವಂತೆ ತನ್ನನ್ನು ತಾನು ಪ್ರೇರೇಪಿಸಿಕೊಳ್ಳೋನು, ತಮ್ಮನ್ನು ತಾವು ಪ್ರಚೋದಿಸಿಕೊಳ್ಳೋರು. ಅದನ್ನೇ ದೇವರ ಆತ್ಮನ ಹೇಳ್ತಾ ಇದ್ದನು, ಯಾವನು ನನ್ನನ್ನು ಹುಡುಕುವುದಕ್ಕಾಗಿ ತನ್ನನ್ನು ಕದಲಿಸೋನು, ಪ್ರೇರೇಪಿಸಿಕೊಳ್ಳೋನು, ಪ್ರಚೋದಿಸಿಕೊಳ್ಳಲ್ಲಂತೆ. ಸೈತಾನನು ನೀನು ಪ್ರಾರ್ಥನೆ ಮಾಡದಂತೆ ನಿನ್ನನ್ನು ಪ್ರೇರೇಪಿಸ್ತಾನೆ, ಆದರೆ ನೀನು ಪ್ರಾರ್ಥಿಸುವಂತೆ ನಿನ್ನನ್ನು ನೀನು ಪ್ರಚೋದಿಸಿಕೊಳ್ಬೇಕಂತೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಅರ್ಥ ಆಯ್ತಾ ಪ್ರಚೋದಿಸೋದಂದ್ರೆ? ಆಮೇನ್. ಎಲ್ಲಿ ನಿನಗೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಚೋದನೆ ಸಿಗೋದಿಲ್ಲವೋ ಅಲ್ಲಿಂದ ಎತ್ತನ್ನ ಅಂಗಡಿ, ಅಲ್ಲಿಂದ ಜಾಗ ಖಾಲಿ ಮಾಡಿ ನೀನು
ಇಲ್ಲದೆ ಹೋದ್ರೆ ಆ ಜನ ಆ ಸ್ಥಳ ನಿನ್ನನ್ನು ಪ್ರಾರ್ಥನೆ ಇಲ್ಲದೆ ಒಣಗಿಸಿ ಕೊಂದು ಹಾಕ್ಬಿಡ್ತಾರೆ. ಈ ಪ್ರಚೋದನೆ ಇಲ್ಲದೆ, ಮಾನಸಿಕವಾದ ತಯಾರಿ ಸಿದ್ಧತೆ ಇಲ್ಲದೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ಲ. ಪ್ರಾರ್ಥನೆಗೆ ನೀನು ಪ್ರಚೋದಿಸಿಕೊಳ್ಳದೆ ಹೋದ್ರೆ ಸೈತಾನನು ನಿನ್ನನ್ನು ಇಡೀ ದಿನ ಬೇರೆ ಸಂಗತಿಗಳಿಗೋಸ್ಕರ ಪ್ರಚೋದಿಸ್ತಾ ಇರ್ತಾನೆ. ಕರ್ತನನ್ನು ಹುಡುಕೋರು, ಪ್ರಾರ್ಥಿಸೋರು ಯಾರು ಇಲ್ವಂತೆ. ಅವನನ್ನು ಹುಡುಕುವುದಕ್ಕಾಗಿ ತಮ್ಮನ್ನು ಬಲಪಡಿಸಿಕೊಳ್ಳೋರು, ಪ್ರಚೋದಿಸಿಕೊಳ್ಳುವವರು ಯಾರು ಇರಲಿಲ್ವಂತೆ. ಕೇಳ್ತಾ ಇದ್ದೀರಾ? ಯಾಕೆ ಗೊತ್ತಾ? ಪ್ರಾರ್ಥನೆಗೆ ಪ್ರಚೋದನೆ ಅವಶ್ಯ. ಆಮೇನ್. ನಾವು ಎಂಥ ವಿಡಿಯೋಗಳನ್ನು ನೋಡಬೇಕಂದ್ರೆ ತಪ್ಪು ಮಾಡಲಿಕ್ಕೆ ಪ್ರಚೋದನೆ ತರುವಂಥ ವಿಡಿಯೋಗಳಲ್ಲ ರೀ. ನಾವು ನೋಡಬೇಕಾದಂಥ ವಿಡಿಯೋಗಳೇನೆಂದರೆ ಯಾವ ಸಂದೇಶ ನಮ್ಮನ್ನು ಪ್ರಾರ್ಥನೆಗೆ ಹುರುಪು ಹಾಕ್ತದೆ. ಯೂಟ್ಯೂಬ್ ಓಪನ್ ಮಾಡುವಾಗ ಯಾರ ಪ್ರವಾದನೆ, ಯಾರ ಸಂದೇಶ, ಯಾರ ಬೋಧನೆ ನಮ್ಮನ್ನು ಪ್ರಾರ್ಥನೆಗೆ ಪ್ರಚೋದಿಸ್ತದೋ ಅದನ್ನು ಸತತವಾಗಿ ನೋಡ್ಬೇಕು. ಅದನ್ನು ನೋಡುವಾಗ ಪ್ರಾರ್ಥಿಸ್ಲಿಕ್ಕೆ ಬಾಯಿ ತಾನಿಷ್ಟಾನೆ ಕೋಲಾಮ ನಮ 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 ಸ್ಟಾರ್ಟ್ ಮಾಡ್ತದೆ. ಆವಾಗ ವಿಡಿಯೋನ ಸ್ವಲ್ಪ ಬದಿಗಿಟ್ಬಿಟ್ಟು ಸ್ವಾಮಿ ನಾನು ಪ್ರಾರ್ಥಿಸ್ಬೇಕು, ನನಗದು ಬೇಕು ಅನ್ನುವಂಥ ಪ್ರಚೋದನೆಯನ್ನು ಸ್ವೀಕರಿಸಿಕೊಂಡು ಅವರಾಗಿ ಆ ಬಲದ ಮೇಲೆ, ಆ ಪ್ರಚೋದನೆ ಮೇಲೆ ಮುಂದಿನ 2 ಗಂಟೆ ಸತತವಾಗಿ ಪ್ರಾರ್ಥಿಸ್ತಿರ್ಬೇಕು. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ನನ್ನನ್ನು ಹುಡುಕೋರು ಯಾರು? ಪಾಸ್ಟ್ರೇ, ಇಷ್ಟು ಹೋರಾಡಿ ಪ್ರಾರ್ಥಿಸ್ಲಿಕ್ಕೆ ಅವಶ್ಯ ಇದೆ. ನಿನ್ನಲ್ಲಿರುವಂಥ ನಿರಾಶೆ ಪ್ರಾರ್ಥನೆಯಿಂದಲೇ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ. ನಿನಗಿರುವಂಥ ಬಡತನ ಪ್ರಾರ್ಥನೆಯಿಂದಲೇ ಹೊರ ಹೋಗ್ಲಿಕ್ಕೆ ಸಾಧ್ಯ. ನಿನಗಿರುವಂಥ ಅನಾರೋಗ್ಯ ಪ್ರಾರ್ಥನೆಯಿಂದಲೇ ಹೊರ ಹೋಗ್ಲಿಕ್ಕೆ ಸಾಧ್ಯ. ನಿನಗೆ ಬೇಕಾಗಿರುವಂಥ ಏಳಿಗೆ ಪ್ರಾರ್ಥನೆಯಿಂದಲೇ ಬರಲಿಕ್ಕೆ ಸಾಧ್ಯ. ನಿನಗೆ ಬೇಕಾಗಿರುವಂಥ ಸಮೃದ್ಧಿ ಪ್ರಾರ್ಥನೆಯಿಂದಲೇ ಬರಲಿಕ್ಕೆ ಸಾಧ್ಯ. ನಿನಗೆ ಬೇಕಾಗಿರುವಂಥ ಮಹತ್ ಕಾರ್ಯ ಪ್ರಾರ್ಥನೆಯಿಂದಲೇ ಬರಲಿಕ್ಕೆ ಸಾಧ್ಯ. ನಿನಗೆ ಬೇಕಾದಂಥ ಬದಲಾವಣೆ ಪ್ರಾರ್ಥನೆಯಿಂದಲೇ ಬರಲಿಕ್ಕೆ ಸಾಧ್ಯ. ನಿನ್ನ ಮಕ್ಕಳು ಬದಲಾಗುವುದು ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ. ನಿನ್ನ ಕುಟುಂಬ ಬದಲಾಗುವುದು ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ. ಎದ್ರೆ ಪ್ರಾರ್ಥನೆ, ಕೂತ್ರೆ ಪ್ರಾರ್ಥನೆ, ಮಲಗಿದ್ರೆ ಪ್ರಾರ್ಥನೆ. ಯಾರಾದ್ರೂ ಪ್ರಾರ್ಥನೆ ಅಂತ ಹೇಳ್ತೀರಾ? ಪ್ರಾರ್ಥನೆ ಕೇಳ್ತಾ ಇದ್ದೀರ ಅನ್ಕೊಳ್ತೀನಿ. ಯಾರಲ್ಲಿ ಪ್ರಾರ್ಥನೆ ಇದೋ ಆ ಮನೆಯಲ್ಲಿ ಮಹತ್ ಕಾರ್ಯವಿದೆ. ಯಾವ ಮನೆಯಲ್ಲಿ ಪ್ರಾರ್ಥನೆ ಇದೆಯೋ ಆ ಮನೆಯಲ್ಲಿ ಏಳಿಗೆ ಇದೆ. ಆ 3 ದಿನ ಉಪವಾಸ ಪ್ರಾರ್ಥನೆ ತಪ್ಪಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದ್ರೆ ದೇವರ ಆತ್ಮ ನನಗೆ ಪ್ರೇರೇಪಿಸಿದ್ದೇನೆ ಅಂದ್ರೆ ಇಂದಿನಿಂದ ನಿಮ್ಮ ಪ್ರಾರ್ಥನೆಗಳು ಬದಲಾಗ್ಲಿಕ್ಕೆ ಹೋಗ್ತಾ ಇದೆ. ಅದು ಬಲಹೀನವಾದ ಪ್ರಾರ್ಥನೆ ಆಗಿರದೆ ಬಲ ಸಾಧಕವಾದಂತ ಪ್ರಾರ್ಥನೆ ಆಗ್ಲಿಕ್ಕಿದೆ. ಅದು ಸೋತು ಬಿದ್ದ ಕೈಗಳ ಪ್ರಾರ್ಥನೆ ಆಗಿರದೆ ಯೆಹೋವನಿಂದ ಬಲ ಹೊಂದಿದ ಮೊಣಕಾಲಿನ ಪ್ರಾರ್ಥನೆ ಆಗ್ಲಿಕ್ಕೆ ಹೋಗ್ತಾ ಇದೆ. ಯಾರಾದ್ರೂ ಇಲ್ಲಿದ್ದೀರಾ? ಪ್ರಚೋದನೆ. ಯಾರಾದ್ರೂ ಹೇಳ್ತೀರಾ ಪ್ರಚೋದನೆ? ನೀನೆ ಪ್ರಾರ್ಥಿಸ್ತಾ ಇದ್ದೆ. ಪ್ರಾರ್ಥನೆ ಮಾಡುವಾಗ ನನ್ನ ಸಹೋದರ ಕಸಿನ್ ಬ್ರದರ್ಗೆ, ಅವನ ಹೆಂಡತಿಗೆ ಡೆಲಿವರಿ ಸಮಯ, ಅಲ್ಲಿ ಲೇಬರ್ ರೂಮಲ್ಲಿ ಹೋಗೋದಕ್ಕಿಂತ ಮುಂಚೆ ಇಬ್ಬರು ಗಂಡ ಹೆಂಡತಿ ಫೋನ್ ಮಾಡಿದ್ರು, ಅಣ್ಣ ನಮಗೋಸ್ಕರ ಪ್ರಾರ್ಥಿಸು, ಲೇಬರ್ ರೂಮ್ಗೆ ಹೋಗ್ತಾ ಇದ್ದಾಳೆ. ಸೊ ಪ್ರಾರ್ಥಿಸಿದೆ. ಪ್ರಾರ್ಥನೆ ಮಾಡುವಾಗ ಹೇಳಿದೆ, ದೇವರ ಆತ್ಮ ನಿನ್ನ ಜೊತೆಗಿರ್ಲಿಕ್ಕಿದ್ದಾನೆ, ಬಲ ಕೊಡ್ತಾನೆ, ಭಯಪಡಬೇಡ ಅಂತ. ಕೆಲವು ಕ್ಷಣಗಳಾದ ನಂತರ, ಡೆಲಿವರಿ ಆದ ನಂತರ ಕಾಲ್ ಮಾಡಿದ್ರು. ಇನ್ನೂ ಆ ಮಗುವಿನ ಫೋಟೋ ತೆಗಿಲಿಲ್ಲ, ಇನ್ನೂ ಆ ಮಗುವಿನ ಫೋಟೋ ಗ್ರೂಪಲ್ಲಿ ನಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಹಾಕಲಿಲ್ಲ, ಇನ್ನೂ ಯಾರಿಗೋ ಫೋನು ಮಾಡಲಿಲ್ಲ. ಮೊದಲು ಫೋನ್ ಮಾಡಿದ್ದು ಅಣ್ಣಗೆ, ಪ್ರಾರ್ಥನೆ ಮಾಡಿಸ್ಕೊಂಡಿದ್ದೀವಿ ಅಂತ ಗೌರವದಿಂದ ಅಣ್ಣಗೆ ಕಾಲ್ ಮಾಡಿದ್ರು. ಕಾಲು ಮಾಡಲಿಲ್ಲ, ನನಗೆ ವಾಟ್ಸಪ್ ಮಾಡಿದೆ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಆಗ ಒಂದು ವಾಟ್ಸಪ್ ಮೆಸೇಜ್ ಬಂತು. ಮಧ್ಯದಲ್ಲಿ ಬ್ರೇಕಲ್ಲಿ ಸುಮ್ಮನೆ ಓಪನ್ ಮಾಡಿದಾಗ ಆತನ ಮೆಸೇಜ್ ಇತ್ತು, ಅಣ್ಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೇಯಿಂಗ್, ಪ್ರಾರ್ಥಿಸೋದಕ್ಕಾಗಿ ತುಂಬ ಧನ್ಯವಾದಗಳು. ನನ್ನ ಹೆಂಡತಿಗೆ ಡೆಲಿವರಿ ಆಯಿತು, ಗಂಡು ಮಗು. ಅದನ್ನು ಓದಿದ ತಕ್ಷಣ ಒಂದು ಮಗುವನ್ನು ನಾನು ನೋಡ್ತಾ ಇದ್ದೀನಿ ಆತ್ಮದಲ್ಲಿ. ಆ ಮಗುವಿಗೆ ರಿಬ್ಸ್ ಎಲ್ಲ ಕಾಣ್ತಾ ಐತೆ, ತಳುವಾಗೈತೆ, ಅದರಲ್ಲಿ ಬಲನೇ ಇಲ್ಲ, ಆದರೆ ಆರೋಗ್ಯವಾಗಿದೆ. ಇಮಿಡಿಯೇಟ್ಲಿ ಮೆಸೇಜ್ ಮಾಡಿದೆ, ಯಾಕಪ್ಪ ಮಗು ತುಂಬ ತಳ್ಳಗೆ ಕಾಣ್ತಾ ಐತೆ? ಯಾಕೆ ಯಾರು ಕೇಳಿಲ್ಲ ಕಾಣ್ತದೆ? ಯಾಕೆ ಮಗು ತುಂಬ ತೆಳ್ಳಗೆ ಕಾಣ್ತಾ ಐತೆ? ಯಾರು ಹೇಳಿಲ್ಲ. ಎಲ್ಲಿ ಪ್ರಾರ್ಥನೆ ಇದೆಯೋ ಅಲ್ಲಿ ದೂರದೃಷ್ಟಿ. ದೇವರು ನಿನ್ನ ಕಣ್ಣುಗಳನ್ನು ತೆರಿತಾನೆ. ನಿನ್ನ ಮಗಳು ಸ್ಕೂಲ್ನಿಂದ ಬಂದ ತಕ್ಷಣ ಹೇಳ್ತೀಯ, ಯಾಕೆ ಇವತ್ತು ವಾತಾವರಣ ಬೇರೆ ಕಾಣ್ತಾ ಇದೆಯಲ್ಲ, ಶಾಲೆಗೆ ಹೋಗಿದ್ದ ಇಲ್ವಾ, ಮನಸ್ಸಲ್ಲಿ ತಪ್ಪು ಯೋಚಿಸ್ತಾ ಇದೆಯಾ, ಮೊಣಕಾಲೂರು ಪ್ರಾರ್ಥಿಸ್ಬೇಕಂತ. ಯಾಕಂದ್ರೆ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀಯಾ. ಯಾರಾದ್ರೂ ನನ್ನ ಜೊತೆಗಿದ್ದೀರಾ? ನಾ ಇಮಿಡಿಯೇಟ್ಲಿ ಆತನ ಆನ್ಸರ್ ಮಾಡ್ದ, ಅಣ್ಣ ಯಾರು ಹೇಳಿದ್ರು ಮಗು ಬರೀ 1.5 kg ಐತೆ, ಅದಕ್ಕೋಸ್ಕರ ಒಳಗಡೆ ಇನ್ಕ್ಯುಬೇಟರ್ ಅಲ್ಲಿ ಇಟ್ಟಿದ್ದಾರೆ, 3 ದಿನ ಕೊಡಲ್ಲ ಅಂತಾರೆ. Prayer takes you to
ಎಂಟರ್ ಇನ್ ಟು ದ ಸೂಪರ್ ನ್ಯಾಚುರಲ್ ವೀವ್. ಪ್ರಾರ್ಥನೆ ನಿನ್ನನ್ನು ಅತಿ ನೈಸರ್ಗಿಕವಾದಂತ ದೈವಿಕ ಕಣ್ಣುಗಳನ್ನೇ ತೆರೀತದೆ. ಬೇರೆಯವರು ನೋಡೋದನ್ನ ನೀನು ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತೀಯ. ಬೇರೆಯವರಿಗೆ ಕಾಣದ್ದು ನಿನಗೆ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಬೇರೆಯವರಿಗೆ ಕೇಳಿಸದ್ದು ನಿನಗೆ ಕೇಳಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾರಾದ್ರೂ ಇಲ್ಲಿದ್ದೀರಾ? ನಾನು ಹೇಳಿದ್ದೀನಿ, ಈ ಸಭೆಯಲ್ಲಿ ರೋಗ ಇರಲ್ಲ. ಯಾಕೆ ಅವನು ಹೇಳ್ತಾ ಇದ್ದಾನೆ, ನಾನು ನಿನ್ನೊಂದಿಗೆ ಇತ್ತು. ಯಾರು ನನ್ನ ಜೊತೆಗಿದ್ದೀರಾ? ಸಭೆ ಸಿದ್ಧರಾಗಿ ಇದ್ದಲ್ಲೇ ಇರಬೇಡಿ. ದೇವರು ಇನ್ನು ಚಿಕ್ಕ ಚಿಕ್ಕ ಸಂಗತಿಗಳನ್ನು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ದೇವರು ಈಗ ಶ್ರೇಷ್ಠವಾದ ಉನ್ನತವಾದ ಬಲವುಳ್ಳಂತ ಸಂಗತಿಗಳನ್ನ ಮಾಡೋದಕ್ಕೆ ಹೊರಟಿದ್ದಾನೆ. ನಂಬಿಕೆಯುಳ್ಳವರು ಅದನ್ನು ಸ್ವೀಕರಿಸಿಕೊಂಡು ಒಂದು ಸಾರಿ ಆಮೇಲೆ ಎಂಬುದಾಗಿ ಗಟ್ಟಿಯಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೀರಾ? ಶೇಲೆ ಬ್ರೋಕೋಲೋಬೋ ಎಂದಾಬ ಪ್ರಚೋದಿಸಿಕೊಳ್ಳೋದು. ಇಡೀ ದಿನ ಸೇವೆಯಲ್ಲಿ ಎಷ್ಟೋ ಸಾರಿ ಸೋತ್ ಹೋಗ್ತಾ ಇದ್ದೆ. ಎಷ್ಟೋ ಸಾರಿ ನನಗೆ ಬಲ ಬರ್ತಾ ಇರಲಿಲ್ಲ. ಬೇರೆಯವ್ರ ಕೈಯಲ್ಲಿ ಸೇವೆ ಮಾಡ್ತಾ ಇರೋನು. ಆಗ ಬುಧವಾರ ಅಥವಾ ಶನಿವಾರ, ನನಗೆ ಸರಿಯಾಗಿ ದಿನಗಳ ನೆನಪಿಲ್ಲ, ಸಾಯಂಕಾಲ 8 ಗಂಟೆಗೆ, ಸರಿಯಾಗಿ ಸಾಯಂಕಾಲ 8 ಗಂಟೆಗೆ ಬೆನ್ನಿನ್ ಪ್ರೋಗ್ರಾಮ್ ಬರೋದು. ಗಾಡ್ ಟಿವಿಯಲ್ಲಿ ಬೆನ್ನಿನ್ ಪ್ರೋಗ್ರಾಮ್ ಬರೋದು. ಅವಾಗ ಹೋಪ್ ಟಿವಿ ಇರಲಿಲ್ಲ. ಅವಾಗ ಬೆನ್ನಿನ್ ಪ್ರೋಗ್ರಾಮ್ ಬರೋದು. ಆ ಬೆನ್ನಿನ್ ಪ್ರೋಗ್ರಾಮ್ನಲ್ಲಿ ಸ್ಟಾರ್ಟಿಂಗಲ್ಲಿ ಅವರು ಸಾಕ್ಷಿಗಳನ್ನು ಹೇಳೋರು, ಗುಣಪಡಿಸುವಿಕೆ ಉಂಟಾದ ಸಾಕ್ಷಿಗಳನ್ನು. ಅದನ್ನು ನೋಡುವಾಗೆಲ್ಲ ನನ್ನ ಒಳಗಡೆ ಏನೋ ಆಗೋದು. ಆಗ್ತದ? ಆಗಲಿಲ್ಲ ಅಂದರೆ ಆಗೋವರೆಗೂ ನೋಡಿ. ಎಲ್ಲಿವರೆಗೂ ಅದು ಪ್ರಾರಂಭ ಆಗೋಲ್ಲೋ ಅಲ್ಲಿವರೆಗೂ ನೀನು ಪ್ರಾರ್ಥನೆ ಪ್ರಾರಂಭ ಆಗಲ್ಲ. ಕೆಲವೊಬ್ಬರಿಗೆ ಕೋಪಕ್ಕೆ ಪ್ರಚೋದಿಸ್ತಾರೆ. ಆದರೆ ವಿಶ್ವಾಸಿಗಳು ತಮ್ಮನ್ನ ಪ್ರಾರ್ಥನೆಗೆ ಪ್ರೇರೇಪಿಸ್ಕೊಳ್ಬೇಕು, ಪ್ರಾರ್ಥನೆಗೆ ಪ್ರಚೋದಿಸ್ಕೊಳ್ಬೇಕು. ನಾನು ಪ್ರತಿ ಸಾರಿ ಸರಿಯಾಗಿ 8 ಗಂಟೆಗೆ ಅವ್ರ ಮನೆಗೆ ನನ್ನಲ್ಲಿ ಟಿ ವಿ ಇರಲಿಲ್ಲ. ಒಬ್ಬ ಆಂಟಿ ಮನೆಗೆ ಟಿ ವಿ ನೋಡ್ಲಿಕ್ಕೆ ಹೋಗೋಣ. ಬೇರೆ ಯಾವುದೇ ಟೈಮಿಗಲ್ಲಿ ಹೋಗ್ತಾ ಇರಲಿಲ್ಲ. ಆ 8 ಗಂಟೆಗೆ ಹೋಗಿ ಬಾಗಿಲು ಬಾರಿಸೋಣ, ಟಕ್ ಟಕ್ ಟಕ್. ಬುಧವಾರ ರಾತ್ರಿ 8 ಗಂಟೆಗೆ ಬಾಗಿಲು ಬಾರಿಸ್ತಂದ್ರೆ ಸಂತೋಷ, ಗ್ಯಾರಂಟಿ. ಬಾಗಿಲು ತೆರೆದ್ರೆ ಒಳಗಡೆ ಪ್ರತಿ ಸಾರಿ ಒಂದು ದಿನನೂ ಮಿಸ್ ಮಾಡಿದೆ ಟಿ ವಿ ಹಾಕೋಣ. ಅಲ್ಲಿ ಹೋದಾಗ ಸೀರಿಯಲ್ ನಡೆದಿರೋದು. ನಾವು ಎಂಟರ್ ಆದ ತಕ್ಷಣ ಸೀರಿಯಲ್ ಹೋಗಿ ಬೆನ್ನಿನ ಬಂದ್ಬಿಡೋರು. ಆಮೇಲೆ ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಆಮೇಲೆ ಈ ಪ್ರಚೋದನೆಯ ಪ್ರಭಾವ ನೋಡ್ರಿ. ಜಿಮ್ಮಲ್ಲಿ ಹೋಗುವವರೆಗೂ ಆಲಸ್ಯವಾಗಿ ಹೋಗ್ತಾನೆ. ಅಲ್ಲಿ ಆ ಪೋಸ್ಟ್ ನೋಡಿದ ತಕ್ಷಣ ಅವನಲ್ಲಿ ಏನು ಹೊಕ್ಕೊಳ್ತದೋ ಒಳಗಡೆ ಗೊತ್ತಿಲ್ಲ. ಅವನು ವೇಟ್ ಎತ್ತಾನೆ. ಜಿಮ್ ಇನ್ಸ್ಟ್ರಕ್ಟರ್ ಹೇಳ್ತಾನೆ, ಲೋ ಒಂದೇ ದಿನದಲ್ಲಿ ಇಷ್ಟು ಎತ್ತಬೇಡುವೋ ಅಂತ ಹೇಳಿದ್ರೆ, ಇಲ್ಲ ನನಗೆ 2 ದಿನದಲ್ಲಿ ಅರ್ನಾಲ್ಡ್ ಸ್ಕ್ವಾಜಿನಾಜರ್ ಆಗಬೇಕು, ಸಿಲ್ವೆಸ್ಟರ್ ಸ್ಟಾಲೋನ್ ಆಗಬೇಕು. ಅವನು ಎತ್ತಿ ಹೆಂಗೆ ಎತ್ತಾನಂದ್ರೆ ಆ ವೇಟಿಗೆ ಅವನನ್ನು ಹೋಲಿಸಿ ನೋಡಿದ್ರೆ ಅರ್ಥ ಆಗ್ತದ? ಅಲ್ಲಿ ಅಷ್ಟು ಪ್ರಚೋದನೆ ಇರುವುದಾಗಿದ್ರೆ ಇಲ್ಲಿರುವಂಥ ಪ್ರಚೋದನೆ ನೋಡಿ. ಪ್ರಾರ್ಥನೆಗೆ ನಿನ್ನನ್ನು ನೀನು ಪ್ರಚೋದಿಸಿಕೊಳ್ಳುವಾಗ, ಪ್ರಾರ್ಥನೆಗೆ ನಿನ್ನನ್ನು ನೀನು ಸಿದ್ಧಪಡಿಸಿಕೊಳ್ಳುವಾಗ, ನಿನ್ನ ಮನಸ್ಸಿಗೆ ಬೇಕಾದಂಥ ಸರಿಯಾದದ್ದನ್ನು ಉಣ್ಣಿಸಿ ಪ್ರಾರ್ಥನೆಗೆ ಹಸಿವನ್ನು ಬೆಳೆಸಿಕೊಳ್ಳುವಾಗ, ಸೈತಾನನು ನುಂಗಿದ ಪ್ರತಿಯೊಂದು ಸಂಗತಿಯನ್ನ ಆತನ ಬಾಯಲ್ಲಿ ಕೈ ಹಾಕಿ 2019ರಲ್ಲಿ ನಿನಗೆ ನನ್ನಲ್ಲಿ ಸ್ಥಾನ ಇಲ್ಲ ಅಂತ ಕಸಿದುಕೊಳ್ಳುವಂಥ ವರ್ಷ. I'm not going to leave you. ನಾನು ನಿನ್ನನ್ನು ಬಿಡಲ್ಲ. ಯಾರಾದ್ರೂ ಇದ್ದೀರಾ ಇಲ್ಲಿ? ಯಾರಾದ್ರೂ ಇದ್ದೀರಾ? ಇಡೀ ದಿನ ಇಡೀ ವಾರ ಎಷ್ಟೇ ನಾನು ಡ್ರೈ ಆಗಿದ್ರು ಚಿಂತೆ ಇಲ್ಲ. ಆ ಟಿವಿ ಹಚ್ಚಿದ ತಕ್ಷಣ ಬೆನ್ನಿನ ಬಂದು ಬೋಧಿಸ್ಲಿಕ್ಕೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆಲೆ ಅಲ್ಲಿರುವಂಥ ಹಾಡುಗಳು, ಅಲ್ಲಿ ಬರುವಂಥ ಸಾಕ್ಷಿಗಳು, ಅವರು ಕಣ್ಣೀರಿಡ್ತಾ ನನಗೆ ಅರ್ಥರೈಟಿಸ್ ಗುಣವಾಯಿತು, ನನಗೆ ಕ್ಯಾನ್ಸರ್ ಗುಣವಾಯಿತು ಅಂತ ಕಣ್ಣೀರಿಡ್ತಾ ಅವರು ಹೇಳುವಾಗ ಇಲ್ಲಿ ನನಗೆ ಕಣ್ಣೀರು ಬರಲಿಕ್ಕೆ ಪ್ರಾರಂಭ ಆಗೋದು. ದೇವರು ಈ ದಿನಗಳನ್ನು ಬೆಳಗಾವಿಯಲ್ಲಿ ನೋಡಬೇಕು. ನನಗೆ ಈ ಸಂಗತಿಗಳನ್ನು ನಮ್ಮ ಪಟ್ಟಣದಲ್ಲಿ ನೋಡಬೇಕು. ಈ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ನೋಡಬೇಕು. ಪ್ರಚೋದನೆ, ಸರಿಯಾದ ಪ್ರಚೋದನೆ ನಿನ್ನನ್ನು ಪ್ರಾರ್ಥನೆಗೆ ನಡೆಸ್ತದೆ. ಪ್ರಾರ್ಥಿಸಿ. ಅದನ್ನು ನೋಡಿದಾಗ ಅವ್ರು ಯಾರಾದರೂ ಬೇರೆಯವರು ಮಾತಾಡಿಸಿ ಆ ಪ್ರಚೋದನೆಯನ್ನು ನನ್ನನ್ನು ಕದ್ದುಕೊಳ್ಳೋದಕ್ಕಿಂತ ಮುಂಚೆ ನನ್ನ ಸ್ಕೂಟರ್ ಪ್ರಾರಂಭ ಮಾಡಿ ಪಟ್ಟಣದ ಈಗ ಅದು ಗಲ್ಫ್ ಗ್ರೌಂಡ್ ಆಗಿದೆ. ಮೊದಲು ಆ ಕಡೆ ಗಲ್ಫ್ ಗ್ರೌಂಡ್ ಇರಲಿಲ್ಲ, ವಾಕಿಂಗ್ ಪ್ಲೇಸ್ ಇತ್ತು. ಅಲ್ಲಿ ಹೋಗ್ಬಿಟ್ಟು ಒಂದು ರಾತ್ರಿ ಗಿಡದ ಕೆಳಗೆ ಗಾಡಿ ಹಚ್ಕೊಂಡ್ಬಿಟ್ಟು ಕಂಟಿನ್ಯೂಸ್ ಆಗಿ ದೇವರೇ ನನಗೆ ಅದು ಬೇಕು, ದೇವರೇ ನನಗೆ ಅದು ಬೇಕು, ಪ್ರಾರ್ಥನೆ 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 ಪ್ರಾರ್ಥನೆ. ಕೇಳ್ತಾ ಇದ್ದೀರಾ? ಯಾರಾದ್ರೂ ಪ್ರಾರ್ಥನೆ ಅಂತ ಹೇಳ್ತೀರಾ? ಸೈತಾನ ನಿನ್ನ ಹಣವನ್ನು ಕತ್ಕೊಳ್ಳಲ್ಲ, ಸೈತಾನ ನಿನ್ನ ಆರೋಗ್ಯವನ್ನು ಕತ್ಕೊಳ್ಳಲ್ಲ. ಅವೆಲ್ಲಕ್ಕೂ ಮೂಲವಾಗಿ
ಒಳಗಿರುವಂಥ ಪ್ರಾರ್ಥನೆಯನ್ನು ಕತ್ಕೊಂಡು ಬಿಟ್ರೆ ಆತನ ಎಲ್ಲವನ್ನು ಕತ್ಕೊಂಡ್ಬಿಡ್ತಾನೆ. ಹಲ್ಲೆಲೂಯಾ. ಅವನಿಗೆ ಗೊತ್ತು ಪ್ರಾರ್ಥನೆ ಇಲ್ಲಾಂದರೆ ಇವ್ರ ಜೀವನದಲ್ಲಿ ಬಲ ಇರಲ್ಲ. ಎಷ್ಟು ಜನರು ಕೇಳ್ತಾ ಇದ್ದೀರಾ ಇದನ್ನು? ಪ್ರಾರ್ಥನೆ ತಪ್ಪಿಸ್ಕೊಳ್ಬೇಡಿ, ಪ್ರಾರ್ಥನೆ ಮಾತ್ರ ತಪ್ಪಿಸ್ಕೊಳ್ಬೇಡಿ. ನಾನು ಹೇಳಿದೆ, ಪ್ರಾರ್ಥನೆ ತಪ್ಪಿಸ್ಕೊಳ್ಬೇಡಿ, ವೈಯಕ್ತಿಕ ಪ್ರಾರ್ಥನೆ ಬಿಡಬೇಡಿ. ಈ 3 ದಿನದ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆದ ಇಂಪಾರ್ಟೇಷನ್ ಬನ್ನಿರಿ. ಪಾಸ್ಟರ್ ಪ್ರಕಾಶ್ ಪ್ರಾರ್ಥನೆಯನ್ನು ನಡೆಸ್ಲಿಕ್ಕೆ ಇರ್ತಾರೆ. ಆ 3 ದಿನ ತಪ್ಪಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಹೋರಾಡಿ ಪ್ರಾರ್ಥಿಸಿ. ಬರೀ 1 ಸಾರಿ ನೋಡೋದಲ್ಲ, ಪ್ರತಿ ದಿನ, ಪ್ರತಿ ವಾರಕ್ಕೆ 2 ಸಾರಿ ಅಲ್ಲಿ ಓಡೋಗೋನು. ನಾವು ಜೀವಿಸ್ತಾ ಇರುವಂಥ ಸಮಯ ತುಂಬ ಆಶೀರ್ವಾದದ ಸಮಯ ಇದು. ಯಾಕಪ್ಪ ಅಂದರೆ ಸೈತಾನಿಗೆ ಚೆನ್ನಾಗಿ ಗೊತ್ತು, ನೀನು ಪ್ರಾರ್ಥಿಸದೆ ಹೋದರೆ ಅವನು ನೇರ ಬಹಳ ಈಸಿಯಾಗಿ ನಿನ್ನನ್ನು ಹಿಂಗೆ ಟಪ್ ಅಂತ ಹೊಡೆದು ಬಿಡ್ಲಿಕ್ಕಾಗತ್ತೆ. ಪ್ರಾರ್ಥನೆ ಸಂರಕ್ಷಣೆ ಕಳ್ಕೊಂಡ್ಬಿಟ್ರೆ ಸೈತಾನ್ ನಿನ್ನನ್ನು ತದುಕ್ಲಿಕ್ಕೆ ಬರ್ತಾನೆ. ಕೇಳ್ತಾ ಇದ್ದೀರಾ? 2 ದಿನದಲ್ಲಿ ಬೆನ್ನಿನವರು ಒಂದು ಸಂದೇಶವನ್ನು, ಸರಿಯಾದ ಸಂದೇಶವನ್ನು, ದೇವರ ಪ್ರಾರ್ಥನೆಯ ಬಗ್ಗೆ ಅವರ ಸಂದೇಶವನ್ನು 5 ಸಾರಿ ಕೇಳಿದೆ. ಅಲ್ಲಿ ಅವ್ರು ಕೊಟ್ಟಿರುವಂಥ ವಾಕ್ಯಗಳನ್ನ ಬರೆದುಕೊಂಡೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆ ಬಲದ ಮೇಲೆ 5 ದಿನ ಪ್ರಾರ್ಥಿಸಿದೆ. ಆ ಪ್ರೇರೇಪಣೆಯ ಮೇಲೆ 5 ದಿನ ಪ್ರಾರ್ಥಿಸಿದೆ, ಸತತವಾಗಿ. ಅದಕ್ಕೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಯೆಶಾಯನ ಹೇಳ್ತಾ ಇದ್ದಾನೆ, ನಿನ್ನನ್ನು ಹುಡುಕುವುದಕ್ಕಾಗಿ ತನ್ನನ್ನು ಬಲಪಡಿಸಿಕೊಳ್ಳುವನು. ಕನ್ನಡದಲ್ಲಿ ನಿನ್ನನ್ನು, ಇಂಗ್ಲಿಷಲ್ಲಿ ನಿನ್ನನ್ನು ಹುಡುಕುವುದಕ್ಕಾಗಿ ತನ್ನನ್ನು ಪ್ರೇರೇಪಿಸಿಕೊಳ್ಳುವವನು ಒಬ್ಬನೂ ಇಲ್ಲ. ಫಾರ್ ಯು ಹ್ಯಾವ್ ಹಿಡನ್ ಯೋರ್ ಫೇಸ್ ಫ್ರಾಮ್ ಅಸ್. ನೀನು ನಿನ್ನ ಮುಖವನ್ನು ನಮ್ಮಿಂದ ಮುಚ್ಚಿಕೊಂಡು ಬಿಟ್ಟಿದ್ದೀಯಾ. ಆಮೇನ್. ಅಲ್ಲಿದೆಯಾ? ಅದಕ್ಕೆ ಯೇಸು ಹೊಸ ಒಡಂಬಡಿಕೆಯಲ್ಲಿ ಏನು ಹೇಳ್ದ ಅಂತಂದರೆ, ನೀನು ಪ್ರಾರ್ಥಿಸುವಾಗ ನಿನ್ನ ಕೋಣೆಯಲ್ಲಿ ಹೋಗಿ ಬಾಗಿಲನ್ನು ಹಾಕಿಕೊಂಡು ರಹಸ್ಯದಲ್ಲಿರುವಂಥ ನಿನ್ನ ತಂದೆಗೆ ಪ್ರಾರ್ಥಿಸು. ದೇವರು ರಹಸ್ಯದಲ್ಲಿ ಹಾಕಿದ್ದಾನೆ, ಅದವನ ಗುಣ, ಇಟ್ ಇಸ್ ಇಸ್ ಕ್ಯಾರೆಕ್ಟರ್. ಯಾಕೆ ಸ್ವಾಮಿ? ಯಾಕಂತಂದರೆ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆದಿಲ್ಲ, ಎಲ್ರಿಗೂ ನಾನು ಸಿಗ್ತೀನಿ ಅಂತ ಬರೆದಿಲ್ಲ, ನನ್ನನ್ನು ಹುಡುಕುವವರಿಗೆ ನಾನು ಸಿಗ್ತೀನಿ ಅಂತ ಬರೆದಿದೆ. ಎಲ್ರಿಗೂ ಅಂತ ಬರೀಲಿಲ್ಲ, ನನ್ನನ್ನು ಹುಡುಕುವವರಿಗೆ ನಾನು ದೊರೀತೀನಿ. ಎಷ್ಟು ಜನ ಅರ್ಥ ಆಗ್ತಾ ಇದೆ? ಪ್ರಾರ್ಥನೆಯನ್ನು ಕಟ್ಕೊಳ್ತಾರ? ಪ್ರಾರ್ಥನೆಯನ್ನು ಕಳೆದುಕೊಳ್ತೀರಾ? ಸಾಧ್ಯನೇ ಇಲ್ಲ. ಪ್ರಾರ್ಥನೆಯನ್ನು ಕಟ್ಟಿಕೊಳ್ತೀರಾ? ಬಿಡಲೇಬೇಡಿ. ಯಾಕಂದರೆ ಆತ್ಮದಲ್ಲಿ ದೇವರು ಅನೇಕ ವಿಷಯಗಳನ್ನು ತೋರಿಸಿದವನೆ. ಎಂಥ ಏಳಿಗೆಯಲ್ಲಿ ನಿಮ್ಮಲ್ಲಿ ಒಬ್ಬೊಬ್ಬರನ್ನ ಎತ್ತಿ ಒಯ್ಲಿಕ್ಕಿದ್ದಾನೆ ಎಂಬುದನ್ನು ಆತನು ತೋರಿಸಿದ್ದಾನೆ. ಈ ದಿನದ ವಾಗ್ದಾನವನ್ನು ಬೇಗ ಮುಗಿಸ್ಕೊಂಡ್ಬಿಡೋಣ. ನಾನು ನಿನ್ನೊಂದಿಗೆ ಇದ್ದು. ನಿಮ್ಮ ಪಕ್ಕದವರಿಗೆ ದೇವರು ನಿನ್ನೊಂದಿಗಿದ್ದಾನೆ. ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ. ಅಲ್ಲಿ ನಿಲ್ಲಿಸೋಣ. ಕೇಳ್ರಿ, ಹೊರಗಡೆಯಿಂದ ನೋಡುವವರಿಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ, ಯಾಕೋಬನು ಏಸಾವನಿಗೆ, ತನ್ನ ಅಣ್ಣನಿಗೆ ಭಯಪಟ್ಟು ಇನ್ನಿವನು ನನ್ನ ಕೊಂದು ಬಿಡ್ತಾನಂತ ಅಂದ್ಕೊಂಡ್ಬಿಟ್ಟು ಓಡಿ ಹೋಗ್ತಾ ಇರೋ ರೀತಿಯಲ್ಲಿ ಕಾಣ್ತಾ ಇದೆ ಅಲ್ವಾ? ಓಡಿ ಹೋಗ್ತಾ ಇದ್ದಾನೆ. ಆದರೆ ದೇವರು ಹೇಳ್ತಾ ಇರೋದೇನೆಂದ್ರೆ, ತುಂಬ ಒಳ್ಳೇದು. ಎಲ್ಲರೂ ನಿನ್ನನ್ನು ಓಡಿ ಹೋಗ್ತಾ ಇದೆಯಾ ಅಂತ ಅಂದರೆ, ನಾನೇನು ಹೇಳ್ತೀನಿ ಅಂದರೆ, ನೀನು ನಿನ್ನ ಗುರಿಯತ್ತ ಹೋಗ್ತಾ ಇದ್ದೀಯಾ. ನಾನು ನಿನ್ನೊಂದಿಗೆ ಇದ್ದೇನೆ. ಈ ವರ್ಷ ದೇವರು ನಿಮ್ಮೊಟ್ಟಿಗಿದ್ದಾನೆ. ಆತನ ಹೆಸರು ಇರುವಾತನು. ಆತನ ಹೆಸರು ಇರುವಾತನು ಅಂದ್ರೆ ಸತ್ತ ದೇವರಲ್ಲ, ಜೀವಿಸುವ ದೇವರು. ಆತನ ಹೆಸರು ಇರುವಾತನು. ಇರುವಾತನು ನಿನ್ನೊಂದಿಗೆ ಇದ್ದಾನೆ. ಎಂಥ ಪರಿಸ್ಥಿತಿಯಲ್ಲಿ ಹೇಳ್ತಾ ಇದ್ದಾನೆ ನೋಡ್ರಿ. ಆ್ಯಕ್ಚುಲಿ ಇದನ್ನೇ ನಾನು ಬೇಗ ಬೋಧಿಸಿ ಮುಗಿಸ್ತೀನಿ ಕೇಳಿ. ಯಾಕೋಬನಿಗೆ ಮುಂದೆ ನಾಳೆ ಬೆಳಗಿನ ಬ್ರೇಕ್ಫಾಸ್ಟ್ ಏನಿದೆ ಗೊತ್ತಿಲ್ಲ, ಎಲ್ಲಿ ಉಣ್ಬೇಕೋ ಗೊತ್ತಿಲ್ಲ. ಆದರೆ ವಿಚಿತ್ರ ನೋಡಿ, ಎಷ್ಟು ಸುಂದರವಾದ ಸಂಗತಿ ನೋಡಿ. ಯಾಕೋಬನು ತಂದೆ ಮನೆಯಲ್ಲಿ ಎಲ್ಲ ಇದ್ದಾಗ ದೇವರು ಬಂದು ಹೇಳಲಿಲ್ಲ ನಾನು ನಿನ್ನೊಟ್ಟಿಗಿದ್ದೇನಂತ. ಆದರೆ ಈಗ ಅಡವಿಯಲ್ಲಿದ್ದಾನೆ. ನಾಳಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಗ್ಗೆ ಅವನಿಗೆ ಗೊತ್ತಿಲ್ಲ. ಅವರ ಮಾವ ಅವನನ್ನು ಸ್ವೀಕರಿಸ್ಕೊಳ್ತಾನೋ ಗೊತ್ತಿಲ್ಲ. ದೇವರು ಆತನಿಗೆ ಹೇಳ್ತಾ ಇದ್ದಾನೆ, ಭಯ ಪಡಬೇಡ, ನಾನು ನಿನ್ನೊಟ್ಟಿಗೆ ಇದ್ದೇನೆ. ದೇವರು ಯಾಕೋಬನಿಗೆ ನಾನು ನಿನ್ನಲ್ಲಿ ಏನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನಂತ ಹೇಳಿಲ್ಲ. ನಮಗೆ ಎಂಥ ಪ್ರವಾದನೆ ಬೇಕಂದ್ರೆ, ಇಂದಿಗೆ 2 ತಿಂಗಳಲ್ಲಿ ನೀನು ಅನ್ನುವಂಥ ಪ್ರವಾದನೆಗಳು ಬೇಕಲ್ವಾ? ಯಾಕೋ ಯಾರೇನು ಹೇಳ್ತಾ ಇಲ್ಲ. ನಾವು ಆಸೆ ಪಡುವಂಥ ಪ್ರವಾದನೆಗಳು ಎಂಥವು?
ದೇವರು ಹೇಳ್ತಾ ಇದ್ದಾನೆ, ಜನವರಿ 29ನೇ ತಾರೀಕು ಸಾಯಂಕಾಲ 4 ಗಂಟೆಗೆ. ಹಲೋ, ನಮಗೆ ಇಂಥ ಪ್ರವಾದನೆಗಳು ಬೇಕು. ಆದರೆ ದೇವರು ಯಾಕೋಬನ ಜೊತೆಗೆ ಮಾತನಾಡುವ ಒಂದು ವಿಷಯವನ್ನು ಪ್ರವಾದಿಸ್ದ. ಈಗ ಬರ್ತದೆ ನೋಡಿ, ಮಜಾ ಬರ್ತದೆ. ಈಗ ಏನಂತ ಪ್ರವಾದಿಸ್ದ ಗೊತ್ತಾ? ಇವನಿಗೆ ಚಿಂತೆ, ನಾಳೆ ನೀರು ಮುಗಿಯೋದ್ರೊಳಗಡೆ ನನ್ನ ಮಾವನ ಮನೆ ಸೇರ್ತೀನೋ ಇಲ್ವೋ, ನಾಳೆ ಬೆಳಿಗ್ಗೆ ನನಗೆ ಬ್ರೇಕ್ಫಾಸ್ಟ್ ಸಿಗ್ತದೋ ಇಲ್ವೋ, ಅಪ್ಪನ ಮನೆಯಿಂದ ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನ ಸ್ವಂತ ಕುರಿ ದನಗಳು ಎಲ್ಲ ಅಪ್ಪನ ಆಸ್ತಿ ಬಿಟ್ಟು ಹೋಗ್ತಾ ಇದ್ದೀನಿ, ಮುಂದೆ ನನ್ನ ಗತಿ ಏನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ, ಅವತ್ತು ರಾತ್ರಿ ಕನಸಿನಲ್ಲಿ ದೇವರು ಬಂದು ಮೊದಲನೇ ಶಬ್ದ ಹೇಳ್ತಾ ಇದ್ದಾನೆ, ಯಾಕೋಬನೇ ಭಯ ಪಡಬೇಡ, ನಾನು ನಿನ್ನೊಟ್ಟಿಗೆ ಇದ್ದೇನೆ. ಒಂದು ನಿಮಿಷ, ನಾನು ನಿನ್ನೊಟ್ಟಿಗೆ ಇದ್ದೇನೆ ಅಂದ್ರೆ ಅದರ ಅರ್ಥ ಏನು ಗೊತ್ತಾ? ನಿನಗೆ ನಿನ್ನ ನಾಳಿನ ಬ್ರೇಕ್ಫಾಸ್ಟ್ ಸಿದ್ಧ ಆಗಿದೆ, ನಿನ್ನ ಭವಿಷ್ಯ ಸಿದ್ಧವಾಗಿದೆ, ನಿನ್ನ ಮುಂದಿನ ಫ್ಯೂಚರ್ ರೆಡಿ ಆಗಿದೆ, ನಿನ್ನ ಮಾವನ ಮನಸ್ಸನ್ನು ನಿನಗಾಗಿ ಬದಲಾಯಿಸಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಯಾರಾದ್ರೂ ಇಲ್ಲಿದ್ದೀರಾ? ಈ ವರ್ಷದಲ್ಲಿ ದೇವರು ನಾನು ನಿನ್ನೊಟ್ಟಿಗೆ ಇದ್ದೇನೆ ಅಂತ ಹೇಳೋದರ ಅರ್ಥ, ನಿನ್ನ ನಾಳೆಯನ್ನ, ನಿನ್ನ ಭವಿಷ್ಯತ್ತನ್ನ ಆಲ್ರೆಡಿ ಎಲ್ಲ ಸ್ಕೆಚ್ ಹಾಕ್ಬಿಟ್ಟಿದ್ದೀನಿ. ಐ ಹ್ಯಾವ್ ಪ್ರಿಪೇರ್ಡ್ ಇಟ್. ನಾನು ಅದನ್ನು ಸಿದ್ಧ ಮಾಡಿದ್ದೀನಿ. ಯಾರ ಮನೆಯಲ್ಲಿ ನೀನು ಇರಬೇಕು, ಯಾರನ್ನ ಮದುವೆ ಮಾಡಿಕೊಳ್ಬೇಕು, ಯಾವ ಊಟ ಉಣ್ಬೇಕು, ನಿನಗೆ ಎಷ್ಟು ಮಕ್ಕಳಿರಬೇಕು, ನಿನಗೆ ಎಷ್ಟು ಕುರಿಗಳಿರಬೇಕು, ನಿನಗೆ ಎಷ್ಟು ದನಗಳಿರಬೇಕು, ನಿನಗೆ ಎಷ್ಟು ಸೇವಕರುಗಳಿರಬೇಕು, ಅದೆಲ್ಲವನ್ನ ಪ್ಲಾನ್ ಮಾಡಿದವನೇ ಹೇಳೋದು. ಯಾಕೋ ಯಾರೇನು ಹೇಳ್ತಾ ಇಲ್ಲ, ನಾನು ನಿನ್ನೊಟ್ಟಿಗೆ ಇದ್ದೇನಂತ. ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನೊಂದಿಗೆ ಇದ್ದು. ಅದರ ಅರ್ಥ ಏನು ಗೊತ್ತಾ? ನಾನು ನಿನ್ನೊಂದಿಗೆ ಇದ್ದು ಅಂತಂದ್ರೆ, ನಾಳೆದನ್ನೆಲ್ಲ ಬರೆದಿಟ್ಟಿದ್ದೀನಿ. ಯಾವ ಡೇಟಿಗೆ ನೀನು ಎಲ್ಲಿರ್ಬೇಕು, ಯಾರ ಮನೆಯಲ್ಲಿರ್ಬೇಕು. ಐ ಆಮ್ ಅಂದ್ರೆ, ನಾನು ಅಂದ್ರೆ ನಿನ್ನೊಂದಿಗೆ ಇರುವಾತನು ಅಂತ. ಯಾರಾದ್ರೂ ಇಲ್ಲಿದ್ದೀರಾ? ನಂಬರ್ 2, ನಿನ್ನೊಂದಿಗಿದ್ದು ನಿನ್ನನ್ನು ಸಂರಕ್ಷಿಸುವೆನು. ಯಾರಾದ್ರೂ ಇಲ್ಲಿದ್ದೀರಾ? ಅದರ ಅರ್ಥ ಏನಂದ್ರೆ, ನಾನು ನಿನ್ನನ್ನು ಸಂರಕ್ಷಿಸುವೆನಂದ್ರೆ ಯಾವುದನ್ನ ನಿನಗೆ ಕೊಡಬೇಕೆಂಬುದಾಗಿ ಎಲ್ಲ ಪ್ಲಾನ್ ಮಾಡಿಕೊಂಡು ನಿನ್ನ ಜೊತೆಗೆ ಹೋಗ್ತಾ ಇದ್ದೀನೋ, ಯಾವುದನ್ನ ಕೊಡಬೇಕಂತ ಹೇಳಿ ನಿನ್ನ ಜೊತೆಗೆ ಹೋಗ್ತಾ ಇದ್ದೀನೋ, ಅದನ್ನ ನಿನಗೆ ಮುಟ್ಟಬಾರ್ದೆಂದಾಗಿ ಅಡೆತಡೆ ಬರುವುದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ನಾನು ನೋಡ್ಕೊಳ್ತೀನಿ. ಅದರ ಅರ್ಥ ಏನು? ಇವನಿಗೆ ದೇವರಲ್ಲಿ ಪ್ಲ್ಯಾನ್ ಇದೆ. ನಾನು ನಿನ್ನೊಟ್ಟಿಗಿದ್ದೇನೆ, ಐ ಆಮ್ ವಿತ್ ಯು ಅಂದರೆ ಡೋಂಟ್ ವರಿ ಅಬೌಟ್ ಟುಮಾರೋ. ಕಾಲ ನಚ್ಚಿದ್ರೆ ಡೋಂಟ್ ವರಿ ಅಬೌಟ್ ಟುಮಾರೋ. ಹಲ್ಲೆಲೂಯಾ. ನಿನ್ನನ್ನು ಸಂರಕ್ಷಿಸ್ತೀನಿ ಅಂದರೆ ನೋಡಿ, ಹಿ ಈಸ್ ಅ ಪ್ಲ್ಯಾನ್ ಆಫ್ ಗಾಡ್. ಇದು ಈತನ ದೇವರ ಯೋಚನೆ. ಅದರ ಅರ್ಥ ದೇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿನ್ನನ್ನು ಮುಟ್ಟಿದ್ರೆ ನನ್ನ ಪ್ಲ್ಯಾನ್ ಮುಟ್ತಾ ಇದ್ದಾರೆ ಅವರು. ನನ್ನ ಪ್ಲ್ಯಾನ್ ಮುಟ್ಟಿ ಅವರು ಬದುಕಲಿಕ್ಕೆ ಆಗಲ್ಲ. ಯಾರಾದ್ರೂ ಕೇಳ್ತಾ ಇದ್ದೀರಾ? ನನ್ನ ಪ್ಲ್ಯಾನ್ ಮುಟ್ಟಿ ಅವರು ಬದುಕಲಿಕ್ಕೆ ಆಗಲ್ಲ. ಒಂದು ವೇಳೆ ನಿನ್ನನ್ನು ಅವ್ರು ಮುಟ್ಲಿಕ್ಕೆ, ನಾಶಪಡಿಸ್ಲಿಕ್ಕೆ ಅಂದರೆ ನೀನು ನಾಶ ಆದರೆ ನನ್ನ ಪ್ಲ್ಯಾನೇ ನಾಶ ಆದಂಗೆ. ನಿನ್ನನ್ನು ನಾಶ ಮಾಡೋರನ್ನ ನಾನು ನಾಶ ಮಾಡ್ಲಿಕ್ಕೆ ಬಿಡಲ್ಲ. ಯಾಕಂದರೆ ನನ್ನ ಪ್ಲ್ಯಾನನ್ನು ನಾನು ಬಿಟ್ಕೊಡಲ್ಲ. ಸಿಟ್ ಡೌನ್. ಯು ಆರ್ ದ ಪ್ಲ್ಯಾನ್ ಆಫ್ ಗಾಡ್. ಯು ಆರ್ ದ ಪ್ಲ್ಯಾನ್ ಆಫ್ ಗಾಡ್, ಈಚ್ ಒನ್ ಆಫ್ ಯು. ನಿಮ್ಮಲ್ಲಿ ಪ್ರತಿಯೊಬ್ಬರು ಹೇಳ್ತಾರೆ, ನಾನು ಬೆಳಗಾವಿಗೆ ಸುಮ್ಮನೆ ಗೋಲಿ ಆಡ್ಲಿಕ್ಕೆ ಬರಲಿಲ್ಲ, ನಾನು ನಂಬ್ತೀನಿ, ನಾನು ದೇವರ ಯೋಜನೆ. ಯಾರಾದರೂ ನಂಬಿಕೆ ಇರೋರು ಹೇಳಿ, ನಾನು ದೇವರ ಯೋಜನೆ. ಲೋಕಕ್ಕೆ ನಾನು ಓಡಿ ಹೋಗ್ತಾ ಇದ್ದಂಗೆ ಕಾಣ್ತಾ ಇತ್ತು, ಆದರೆ ನನ್ನ ದೇವ್ರ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ದ, ನಾನು ನಿನ್ನೊಟ್ಟಿಗೆ ಇದ್ದೇನೆ ಎಂಬುದಾಗಿ. ನಾನು ನಿನ್ನೊಟ್ಟಿಗೆ ಇರೋದು ಮಾತ್ರ ಅಲ್ಲ, ದೇವರ ಆತ್ಮನ ಹೇಳ್ತಾ ಇದ್ದಾನೆ, ನೀನು ನನ್ನ ಯೋಜನೆ. ಯಾರಾದ್ರೂ ಹೇಳಿ, ನಾನು ದೇವರ ಯೋಜನೆ. ನೀನು ಮನುಷ್ಯನ ಯೋಜನೆ ಅಲ್ಲ. ನಿನ್ನ ಗಂಡ ನಿನ್ನನ್ನು ಮದುವೆ ಮಾಡಿಕೊಳ್ಳುವಾಗ ಆತನ ಯೋಜನೆ ಅನುಗುಣವಾಗಿ ನೀನು ಮದುವೆ ಆಗಿಲ್ಲ. ನೀನು ಮದುವೆ ಆಗಿರೋದೇ ದೇವರ ಯೋಜನೆಯಿಂದ. ಇಂಥವನನ್ನು ಮಾಡಿಕೊಳ್ಬೇಕಂದ್ರೆ ನಾನು ಆರಿಸಿಕೊಳ್ಳಿಲ್ಲ, ಅದು ದೇವರ ಯೋಜನೆ. whoever touches you will touch the plan of God. ನಿನ್ನನ್ನು ಮುಟ್ಟುವವನು ದೇವರ ಯೋಜನೆಯನ್ನು ಮುಟ್ಟುವವನಾಗಿದ್ದಾನೆ. ಅದು ಯಾರಿಂದಲೂ ಸಾಧ್ಯವಿಲ್ಲ. ನಾನು 98ನೇ ಇಸ್ವಿಯಲ್ಲಿ ಊರಲ್ಲಿ ಕಾಲಿಟ್ಟಾಗಲೇ ಈ ಹಾಲು ನಮ್ಮ ಹೆಸರಲ್ಲಿ ಅಲ್ಲಿ ಬರೆಯಲಿಡಲ್ಪಟ್ಟಿತ್ತು. ಮಾತ್ರವಲ್ಲ, 98ನೇ ಇಸ್ವಿಯಲ್ಲಿ ನಾನು ಇಲ್ಲಿ ಕಾಲಿಟ್ಟಾಗಲೇ ನಾನು ಆರಾಧಿಸಬೇಕಾದಂತ ಪರ್ಮನೆಂಟ್ ಆಗಿರುವಂತ ಜಾಗ. ಯಾಕೋ ಯಾರು ನಂಬೋರಲ್ಲಿ ಕಡಿಮೆ ಅಂತ ಕಾಣುತ್ತೆ. ಯು ಆರ್ ದ ಪ್ಲಾನ್ ಆಫ್ ಗಾಡ್. ನೀನು ದೇವರ ಯೋಜನೆ ಆಗಿದ್ದೀಯಾ. ಯಾಕೋಬನೇ, ಎಲ್ಲರೂ ಅಂತ ಇದ್ದಾರೆ ನೀನು ಓಡೋಗ್ತಾ ಇದೀಯಾ ಅಂತ. ಆದರೆ ನೋಡಿ, ದೇವರ ಯೋಜನೆ ಅದು.
ಯಾಕೋಬ ನೀನು ದೇವರ ಯೋಜನೆ. ಈಗ ನಾನು ಮೋಶೆಗೆ ಬರ್ತೇನೆ. ಎಲೆ ಮೋಶೆ, ನಿನ್ನ ಹತ್ರ ಇಳಿದುಕೊಂಡು ಬರೋದಕ್ಕಿಂತ ಮುಂಚೆಲೆ ನಿನ್ನ ದೇವರು ಲೆಕ್ಕ ಹಾಕಿದಾನೆ. ಈ ತೊದಲು ನುಡಿಯುವನ ಮೂಲಕ, ಈ ತೊದಲು ನುಡಿಯುವನ ಮೂಲಕ ಫರೋಹನನ್ನ ಕೆಡವಲಿಕ್ಕೆ ಆಗುತ್ತೋ ಇಲ್ಲೋ ಅಂತ ಅವನು ಕೂತು ನಿನ್ನ ಬಗ್ಗೆ ಲೆಕ್ಕ ಹಾಕಿ ಸಿದ್ಧನ. ಅಯ್ಯಯ್ಯೋ ದೇವರೇ ಹೆಲ್ಪ್. ಅರ್ಥ ಆಗ್ತಾ ಇಲ್ವಾ? ನೀವು ಅವರೇನಾ ಏನ್ರಿ? ಬೇರೆಯವ್ರು ಬಂದ್ರೆ ಚೆನ್ನಾಗಿ ಕೂಗ್ತೀರಾ? ಹಲೋ, ಎಲ್ಲೋ ಕೆಲವರು ಅನ್ಕೊಳ್ತಾರೆ, ಪಾಸ್ಟರ್ ನನ್ನ ಜೀವಿತದಲ್ಲಿ ಸಾಧ್ಯನೇ ಇಲ್ಲ. ಎಲ್ಲ ಮೂರ್ಖ. ದೇವರು ನಿನ್ನನ್ನು ಆರಿಸಿಕೊಳ್ಳೋದಕ್ಕಿಂತ ಮುಂಚೆಲೇ ಕೂತುಕೊಂಡು ಲೆಕ್ಕ ಹಾಕವನೆ, ಚೆನ್ನಾಗಿ ಲೆಕ್ಕ ಹಾಕವನೆ. ಇಂಥ ಹುಚ್ಚನ್ನ ಕಟ್ಕೊಂಡು ಬೆಳಗಾವಿಯಲ್ಲಿ ಚರ್ಚ್ ಕಟ್ಲಿಕ್ಕೆ ಆಗುತ್ತೋ ಇಲ್ಲೋ ಅಂತ ಲೆಕ್ಕ ಹಾಕವನೆ. ಇಂಥ ಕುಡುಕನಿಗೆ ಇವಳನ್ನ ಮದುವೆ ಮಾಡಿಕೊಟ್ಟು ಅವನನ್ನ ಕುಡುಕತನದಿಂದ ಬಿಡಿಸಿಕೊಳ್ಳಿಕ್ಕೆ ಆಗುತ್ತೋ ಇಲ್ಲಂತ ಲೆಕ್ಕ ಹಾಕವನೆ. ಇಲ್ಲಿ ಯಾರಾದ್ರೂ ಇದ್ದೀರಾ? ಪಾಸ್ಟ್ರೆ, ನಿಮ್ಮ ಸಭೆಯಲ್ಲಿ ಇರ್ಲಿಕ್ಕೂ ನಮಗೆ ಯೋಗ್ಯತೆ ಇಲ್ಲ ರೀ. ನೀವು ಬರೋದಕ್ಕಿಂತ ಮುಂಚೆ ಇವರನ್ನು ಇಟ್ಕೊಂಡು ನಾನು ಪಟ್ಟಣವನ್ನು ಅಲ್ಲಾಡಿಸ್ಲಿಕ್ಕೆ ಆಗ್ತದ ಇಲ್ಲ ಅಂತ ಆತನು ಆಲ್ರೆಡಿ ಲೆಕ್ಕ ಹಾಕವನೆ. ಯಾರಾದ್ರೂ ಇಲ್ಲಿರೋರಾಗಿದ್ರೆ, ಯಾರಾದ್ರೂ ಇಲ್ಲಿರೋರಾಗಿದ್ರೆ ಯಾರಾದ್ರೂ ಹೇಳ್ತೀರಾ, ಪಾಸ್ಟ್ರೇ ನಾನೇ ಆ ಮೋಶೆ, ತೊದಲು ನುಡಿಯ ಮೋಶೆ, ಬಲಹೀನನಾದ ಮೋಶೆ. ಆದ್ರೆ ನನ್ನ ಯಜಮಾನ ನನ್ನ ಕಡೆ ಬರೋಕ್ಕಿಂತ ಮುಂಚೆನೆ ಲೆಕ್ಕ ಹಾಕವನೆ, ಚೆನ್ನಾಗಿ ಲೆಕ್ಕ ಹಾಕವನಮ್ಮ. ಅಯ್ಯೋ, ಇಂಥವ್ರನ್ನ ಕಟ್ಕೊಂಡು ನನ್ನ ರಾಜ್ಯ ಕಟ್ಟಬಹುದಾ ಅಂತ ಅವನು ಲೆಕ್ಕ ಹಾಕವನೆ. ಇವನಲ್ಲಿ ನಾನು ಈ ವಾಗ್ದಾನವನ್ನು ನೆರವೇರಿಸಬಹುದಾ? ಇಂದಿನಿಂದ ನಿಮ್ಮಲ್ಲಿ ಒಬ್ಬರಾದರೂ ನಾನು ಯೋಗ್ಯನಲ್ಲ ಅನ್ಬೇಡಿ. ಯಾಕೆ ಗೊತ್ತಾ? ದೇವ್ರ ಲೆಕ್ಕ ಹಾಕವನೆ.